ಪೊಲೀಸರು ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿ ಆದ ನಂತರ ಈಗ ದರ್ಶನ್ಗೆ ಪುಕ ಶುರುವಾಗಿದೆ. ಬಳ್ಳಾರಿಯ ಕೇಂದ್ರ ಕಾರಾಗೃಹದಲ್ಲಿ ಮುದ್ದೆ ಮುರಿತಾ ಇರುವ ದರ್ಶನ್ಗೆ ಈಗ ಹೆಜ್ಜೆಗೂ ಪುಕ ಶುರುವಾಗಿದೆ. ಏನಾಗುತ್ತೆ ಏನೋ ಅನ್ನೋ ಭಯ ಸ್ಟಾರ್ಟ್ ಆಗಿದೆ. ಪತ್ನಿ ಜೊತೆ ದರ್ಶನ್ ಮಾತನಾಡಲು ಸಿಕ್ತು ಅನುಮತಿ. ಫೋನ್ ಕರೆ ಮಾಡಲು ಜೈಲು ಅಧಿಕಾರಿಗಳು ಅನುಮತಿಯನ್ನು ಕೊಟ್ಟಿದ್ದಾರೆ. ಪತ್ನಿ ಹಾಗೂ ವಕೀಲರ ಜೊತೆಗೆ ಮಾತನಾಡುವುದಕ್ಕೆ ದರ್ಶನ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಲ್ಯಾಂಡ್ಲೈನ್ ಮೂಲಕ ಮಾತನಾಡಲು ಅನುಮತಿಯನ್ನು ಕೊಟ್ಟಿದ್ದಾರೆ ಪೊಲೀಸರು. ಪತ್ನಿ ಜೊತೆಯಲ್ಲಿ ಮಾತಾಡೋದಕ್ಕೆ ಮತ್ತೆ ಲಾಯರ್ ಜೊತೆಯಲ್ಲಿ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಒಬ್ಬರಿಗೆ 5 ನಿಮಿಷ ಮಾತ್ರ ಮಾತಾಡೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಎಲ್ಲ ಕರೆಗಳ ರೆಕಾರ್ಡ್ ಮಾಡಲಿರೋ ಜೈಲಾಧಿಕಾರಿಗಳು ಏನು ಮಾತಾಡ್ತಾರೆ ಏನು ಎತ್ತ ಅನ್ನೋದೆಲ್ಲವೂ ಕೂಡ ಜೈಲಾಧಿಕಾರಿಗಳು ಮಾನಿಟರ್ ಮಾಡ್ತಾರೆ. ಎಲ್ಲ ಕರೆಗಳ ರೆಕಾರ್ಡ್ ಮಾಡ್ತಾರೆ ಜೈಲಾಧಿಕಾರಿಗಳು. ಫೋನ್ ಕರೆ ಮೂಲಕ ಚಾರ್ಜ್ ಶೀಟ್ ಬೇಲ್ ಅರ್ಜಿ ಮಾತನಾಡುವ ಸಾಧ್ಯತೆ ಇದೆ. ಫೋನ್ ಕರೆ ಮೂಲಕ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಗಿದೆಯಲ್ಲ, ಮತ್ತೆ ವಾಟ್ ನೆಕ್ಸ್ಟ್ ಕಾನೂನಿನ ಹೋರಾಟ ಏನು ಅನ್ನೋದರ ಬಗ್ಗೆ ತಮ್ಮ ವಕೀಲರ ಜೊತೆಯಲ್ಲೇ ಮಾತನಾಡೋದಕ್ಕೆ ದರ್ಶನ್ಗೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದಾಗಿ ಲ್ಯಾಂಡ್ಲೈನ್ ಮೂಲಕ ದರ್ಶನ್ ಅವ್ರ ಜೊತೆಯಲ್ಲಿ ಕಾಂಟ್ಯಾಕ್ಟ್ ಮಾಡಬಹುದಾದ್ರಿಂದಾಗಿ ಅನುಮತಿಯನ್ನು ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳು. ಆದರೆ ಎಲ್ಲ ಕರೆಯನ್ನು ಕೂಡ ಎಲ್ಲ ಕರೆಗಳನ್ನು ಕೂಡ ಜೈಲಾಧಿಕಾರಿಗಳು ನೋಡ್ತಾರೆ, ಆಲಿಸ್ತಾರೆ. ದರ್ಶನ್ಗೆ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೋಡಿ, ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ದರ್ಶನ್ಗೆ ಫೋನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಫೋನ್ ಮಾಡ್ಬೋದು ದರ್ಶನ್, ಮತ್ತೆ ಇದು ಸ್ಪೆಷಲ್ ಪರ್ಮಿಷನ್, ಇದು ಏನಿದೆ ವಿವರ ತಮ್ಮ ಹತ್ರ ರೇಣುಕಾರಾಧ್ಯ? ರಂಜಿತ್, ನಾನು ಆರಂಭದಲ್ಲೇ ಒಂದು ಸ್ಪಷ್ಟನೆಯನ್ನ ನೀಡ್ಬಿಡ್ತೀನಿ. ಏನಂದ್ರೆ ದರ್ಶನ್ ಅವರಿಗೆ ಏನು ಫೋನ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಇದು ಕೇವಲ ದರ್ಶನ್ ಅವರಿಗೆ ಇರ್ತಕ್ಕಂಥ ಅವಕಾಶ ಅಲ್ಲ, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿರ್ತಕ್ಕಂಥ ವಿಚಾರಣಾಧೀನ ಕೈದಿಗಳಿಗೆ ಈ ವ್ಯವಸ್ಥೆ ಇರ್ತಕ್ಕಂಥದ್ದು. ಆದರೆ ಅದನ್ನು ಅಷ್ಟು ಬೇಗ ಅಂದರೆ ಜೈಲಿಗೆ ಬಂದ ತಕ್ಷಣ ಆ ವ್ಯವಸ್ಥೆಯನ್ನು ಕೊಡಲ್ಲ. ಕನಿಷ್ಠ 1 ವಾರದವರೆಗೂ ಸೆಂಟ್ರಲ್ ಜೈಲಿನಲ್ಲಿ ಅವರು ಇರಬೇಕು. ಆ ಬಳಿಕ ಅವರಿಗೆ ಫೋನನ್ನು ಆಕ್ಸೆಸ್ ಮಾಡ್ತಕ್ಕಂಥ ಒಂದು ಅವರ ಏನು ಕ್ರೈಟೀರಿಯಾ ಇರುತ್ತೆ ಅದನ್ನು ತಲುಪ್ತಾರೆ. ಆ ಬಳಿಕ ಅವರಿಗೆ ಫೋನ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಇವತ್ತಿಗೆ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು 1 ವಾರ ಕಳೆದಿದ್ದಾರೆ. ಅಂದರೆ ನಿಯಮದ ಪ್ರಕಾರ 1 ವಾರದ ಬಳಿಕ ಫೋನನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ಇಲ್ಲಿ ಜೈಲು ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಅಂದರೆ ದರ್ಶನ್ ಅವರಿಗೆ ವಿಶೇಷವಾಗಿ ಏನು ಫೆಸಿಲಿಟಿಯನ್ನು ಕೊಡ್ತಾ ಇಲ್ಲ, ಈ ಇತರ ಕೈದಿಗಳಂತೆ ಅವ್ರಿಗೂ ಕೂಡ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಚಾರ್ಜ್ ಶೀಟ್ ಆಗಿರ್ತಕ್ಕಂಥ ಬೆನ್ನಲ್ಲೇ ಈಗ ದರ್ಶನ್ ಅವರಿಗೆ ಅತ್ಯಂತ ಅವಶ್ಯಕವಾಗಿ ಫೋನಿನ ಅವಶ್ಯಕತೆ ಇರ್ತಕ್ಕಂಥದ್ದು. ಯಾಕಂದರೆ ಚಾರ್ಜ್ ಶೀಟ್ ಆಗಿದೆ ಅಂತ ದರ್ಶನ್ ಅವರಿಗೆ ಮಾಹಿತಿ ಇದೆ. ಅದರಲ್ಲಿ A2 ಆರೋಪಿಯಾಗಿಯೇ ನಾನು ಮುಂದುವರೆದಿದ್ದೀನಿ ಅನ್ನೋದು ಕೂಡ ಅವರಿಗೆ ಸಿಬ್ಬಂದಿ ಮೂಲಕ ಗೊತ್ತಾಗಿದೆ. ಆದರೆ ಇತರ ಮಾಹಿತಿಗಳು ಅಂದರೆ ಚಾರ್ಜ್ ಶೀಟ್ನಲ್ಲಿ ಏನು 3900 ಚಿಲ್ಲರೆ ಏನು ಶೀಟ್ಗಳಿದ್ದಾವೆ, ಅದರಲ್ಲಿ ಮಾಹಿತಿ ಇದೆ ಅಷ್ಟು ಪ್ರಮಾಣದ್ದು, ಅದೆಲ್ಲವೂ ಕೂಡ ದರ್ಶನ್ ಅವರಿಗೆ ಮಾಹಿತಿ ಇಲ್ಲ. ಹೀಗಾಗಿ ಅವರು ಒಂದು ವಕೀಲರ ಹತ್ರ ಮಾತನಾಡಬೇಕು, ಇಲ್ಲ ಅವರ ಪತ್ನಿಯವರ ಬಳಿ ಮಾತನಾಡಬೇಕು, ಆಗ ಮಾತ್ರ ಅವರಿಗೆ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಹೀಗಾಗಿ ಕಳೆದ 2 ದಿನಗಳಿಂದ ದರ್ಶನ್ ಅವರು ಚಾರ್ಜ್ ಶೀಟ್ ಟೆನ್ಷನ್ನಲ್ಲಿ ಇದ್ದರು. ಹೀಗಾಗಿ ಅವರು ಫೋನಿನ ಅವಶ್ಯಕತೆ ನನಗಿದೆ ಅನ್ನುವ ಒಂದು ಮನವಿಯನ್ನು ಕೂಡ ಜೈಲಿನ ಅಧಿಕಾರಿಗಳಿಗೆ ಮಾಡಿದರು. ಹೀಗಾಗಿ ಜೈಲಿನ ಮ್ಯಾನ್ಯುವಲ್ನ ಪ್ರಕಾರ ಫೋನ್ ಕೊಡೋದಕ್ಕೆ ಅವಕಾಶ ಇತ್ತು. ಆದರೆ ಅದನ್ನು ಒಂದು ಪ್ರಾಪರ್ ವೇ ಮೂಲಕ ಅವರು ಪಡಿಬೋದು. ಅಂದರೆ ಒಂದು ಅರ್ಜಿಯನ್ನು ಕೊಡಬೇಕು. ಆ ಅರ್ಜಿಯಲ್ಲಿ ನಾನು ಯಾರಿಗೆ ಕಾಲ್ ಮಾಡ್ತೀನಿ ಅನ್ನೋದನ್ನು ವಿವರವಾಗಿ ಬರೆದುಕೊಟ್ಟು ಅವರ ನಂಬರ್ಗಳನ್ನು ಸೇರಿಸಬೇಕು. ಅಂದರೆ ಒಬ್ಬ ಜೈಲಿನಲ್ಲಿರ್ತಕ್ಕಂಥ ಕೈದಿ ಇಬ್ಬರಿಗೆ ಮಾತ್ರ ಫೋನ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅವರ ನಂಬರ್ಗಳನ್ನು ಕೂಡ ಕೊಡಬೇಕು. ಅಂದರೆ ಪ್ರಿಸನ್ ಕಾಲ್ ಸಿಸ್ಟಮ್ ಅಂತ ಒಂದು ವ್ಯವಸ್ಥೆ ಇರ್ತಕ್ಕಂಥದ್ದು. ಅಂದರೆ ಎಲ್ಲ ಕೈದಿಗಳು ಆ ಒಂದು ಪ್ರಿಸನ್ ಕಾಲ್ ಸಿಸ್ಟಮ್ ಬಳಿಯೇ ಬಂದು ಲ್ಯಾಂಡ್ಲೈನ್ನಲ್ಲಿ ಮಾತನಾಡಬೇಕು. ಪ್ರತಿಯೊಂದು ಕರೆಯನ್ನು ಕೂಡ ಅಲ್ಲಿ ರೆಕಾರ್ಡ್ ಮಾಡಲಾಗುತ್ತೆ. ಒಬ್ಬರಿಗೆ ಅಂದರೆ ದಿನಕ್ಕೆ ಒಬ್ಬ ಕೈದಿಗೆ 5 ನಿಮಿಷ ಮಾತ್ರ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಥ್ಯಾಂಕ್ ಯು ರೇಣುಕಾ ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡೋದಕ್ಕೆ ಪ್ರಮುಖ ಕಾರಣ ರೇಣುಕಾ ಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಫೋಟೋಗಳನ್ನ ಕಳಿಸಿದ, ಅಶ್ಲೀಲ ಮೆಸೇಜ್ ಅನ್ನ ಪವಿತ್ರ ಗೌಡಗೆ ಕಳುಹಿಸಿದ್ದ ಅನ್ನೋ ಒಂದು ಆರೋಪ. ರಿಪಬ್ಲಿಕ್ ಕನ್ನಡದಲ್ಲೇ ಮತ್ತೊಂದು ಎಕ್ಸ್ಕ್ಲೂಸಿವ್ ಇದು. ರೇಣುಕಾ ಸ್ವಾಮಿ ನಕಲಿ ಖಾತೆಯಿಂದ ಮೆಸೇಜ್ ಪವಿತ್ರ ಗೌಡಗೆ. ರೇಣುಕಾ ಸ್ವಾಮಿಯ ನಕಲಿ ಖಾತೆಯಿಂದ ಮೆಸೇಜ್, ಇನ್ಸ್ಟಾಗ್ರಾಮ್ ಮೂಲಕ ಅಶ್ಲೀಲ ಸಂದೇಶವನ್ನ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಕಳುಹಿಸಿದ್ದ. ನಕಲಿ ಖಾತೆ ಗೌತಮ್ ಅನ್ನುವ ಹೆಸರಿನಿಂದ
ಗೌತಮ್ ಅನ್ನೋ ನಕಲಿ ಖಾತೆಯಿಂದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿದ್ದ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿ. ರೇಣುಕಾಸ್ವಾಮಿಯನ್ನ ಭೀಕರವಾಗಿ ಕೊಲೆ ಮಾಡೋದಕ್ಕೆ ಏನು ಕಾರಣ ಅಂತ ಹೇಳಿ ಬಂದಾಗ, ದರ್ಶನ್ನ ಪ್ರೇಯಸಿ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿದ್ದ. ನಕಲಿ ಖಾತೆಯಿಂದ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿದ್ದ. ಆ ಮೆಸೇಜ್ ಅನ್ನ ನೀವೀಗ ಗಮನಿಸ್ತಾ ಇದ್ದೀರಲ್ಲ, ಗೌತಮ್ ಅನ್ನೋ ಹೆಸರಿನ ನಕಲಿ ಖಾತೆಯಿಂದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದ, ಅಶ್ಲೀಲ ಫೋಟೋ ಕಳಿಸಿದ್ದ. ಇದರಿಂದ ಟ್ರಿಗರ್ ಆಗಿ ಪವಿತ್ರ ಗೌಡ ದರ್ಶನ್ ಬಳಿಯಲ್ಲಿ ಇದನ್ನು ಹೇಳ್ಕೊಂಡಿದ್ಲು. ದರ್ಶನ್ ಅದಾದ ನಂತರ ರೇಣುಕಾಸ್ವಾಮಿಯನ್ನ ಐಡೆಂಟಿಫೈ ಮಾಡಿದ್ದ. ಇದು ಗೌತಮ್ ಅಲ್ಲ, ಗೌತಮ್ ಅನ್ನೋದು ನಕಲಿ ಖಾತೆ, ಅದು ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿಯದ್ದು. ರೇಣುಕಾಸ್ವಾಮಿ ದರ್ಶನ್ ಅಭಿಮಾನಿ ಕೂಡ. ಆತ ಇರೋದು ಚಿತ್ರದುರ್ಗದಲ್ಲಿ. ಆತನನ್ನ ಬೆಂಗಳೂರಿಗೆ ಕರ್ಕೊಂಡು ಬರುವಂತ ಮಾಸ್ಟರ್ ಪ್ಲಾನ್ ಮಾಡಿದ್ದ ದರ್ಶನ್. ಈಗ 3991 ಪುಟಗಳ ಚಾರ್ಜ್ ಶೀಟನ್ನು ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖ ಆರೋಪಿಯಾಗಿ ನಿಂತಿರುವ ದರ್ಶನ್ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡೋದಕ್ಕೆ ಮಾಡಿದಂಥ ಮಾಸ್ಟರ್ ಪ್ಲಾನ್. ದರ್ಶನ್ ಪಾತ್ರ ಏನು, 17 ಜನ ಹೇಗೆ ಕೊಲೆ ಮಾಡಿದ್ರು, ಈ 17 ಜನರ ಪಾತ್ರ ಏನು, ಎಷ್ಟು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅನ್ನೋದನ್ನ ಎಳೆ ಎಳೆಯಾಗಿ ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ಬಿಚ್ಚಿಟ್ಟಿದ್ದಾರೆ. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದ ಈ ಪ್ರಕರಣದಲ್ಲಿ ಈಗ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ಚಾರ್ಜ್ ಶೀಟ್ನಲ್ಲಿ ಪೊಲೀಸರು ತಮ್ಮ ತನಿಖಾ ವರದಿಯಲ್ಲಿ ದೋಷಾರೋಪ ಪಟ್ಟಿಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಆತ ಕೊಟ್ಟ ಕಟ್ಟಪ್ಪಣೆಯಿಂದ ರೇಣುಕಾಸ್ವಾಮಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅನ್ನುವ ವಿಚಾರ ಬಯಲಾಗಿದೆ. ಮುಂದುವರೆದು ಏನೇನು ವಿವರ ಇದೆ ಈ ಸ್ಟೋರಿ ನೋಡಿ. ಘೋರ ರೇಣುಕಾಸ್ವಾಮಿ ಹತ್ಯೆಯ ಒಂದೊಂದು ದೃಶ್ಯಗಳು ಘನ ಘೋರ. ಡಿ ಗ್ಯಾಂಗ್ ಅಟ್ಟಹಾಸಕ್ಕೆ ರೇಣುಕಾಸ್ವಾಮಿ ದೇಹವೇ ಛಿದ್ರ ಛಿದ್ರ. ರಕ್ತದ ಮಡುವಿನಲ್ಲಿ ಬಿದ್ದಿರೋ ರಕ್ತ ಸಿಕ್ತ ದೃಶ್ಯಗಳು ನಿಜಕ್ಕೂ ಭಯಾನಕ. ಈ ಬೀಭತ್ಸ್ಯ ಕೃತ್ಯದ ರೂವಾರಿಯೇ ಕಿಲ್ಲಿಂಗ್ ಸ್ಟಾರ್ ಪವಿತ್ರ ಗೌಡ. ನಿಜ, ಖಾಕಿ ತನಿಖೆಯಲ್ಲಿ ಅತಿ ಸ್ಫೋಟಕ ಸತ್ಯ ಹೊರಬಿದ್ದಿದೆ. ರೇಣುಕಾಸ್ವಾಮಿ ಹತ್ಯೆಗೆ ಪ್ರಚೋದನೆ ನೀಡಿದ್ದೇ ಪವಿತ್ರ ಗೌಡ ಅನ್ನೋದು ಬಯಲಾಗಿದೆ. ಡಿ ಗ್ಯಾಂಗ್ ರಕ್ಕಸರು ರೇಣುಕಾಸ್ವಾಮಿಯ ನೆತ್ತರು ಹರಿಸೋದಕ್ಕೆ ಕಾರಣ ಕಿಲ್ಲಿಂಗ್ ಸ್ಟಾರ್ ಪವಿತ್ರ ಗೌಡ ಅನ್ನೋದು ಬಟಾ ಬಯಲಾಗಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ಡೆವಿಲ್ ಹುಡುಗರು ರೇಣುಕಾಸ್ವಾಮಿ ಮೇಲೆ ರಾಕ್ಷಸರಂತೆ ಎರಗಿದ್ರು. ಕರೆಂಟ್ ಶಾಕ್ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ನರಕ ದರ್ಶನ ಮಾಡಿಸಿದ್ರು. ಈ ವೇಳೆ ಶೆಡ್ಗೆ ಬಂದಿದ್ದ ಪವಿತ್ರ ಗೌಡ ರೇಣುಕಾಸ್ವಾಮಿಯನ್ನ ಸಾಯಿಸುವಂತೆ ಡಿ ಗ್ಯಾಂಗ್ಗೆ ಪ್ರಚೋದನೆ ನೀಡಿದ್ದಾಳೆ. ರೇಣುಕಾ ಮೇಲೆ ಹಲ್ಲೆ ಮಾಡುತ್ತಾ ಕಿಲ್ ಹಿಮ್ ಅಂತ ಚೀರಾಡಿದ್ದಾಳೆ. ಒಂದಲ್ಲ ಎರಡಲ್ಲ, ಹಲವು ಬಾರಿ ಕಿಲ್ ಹಿಮ್ ಅಂತ ಕೂಗಾಡಿದ್ದಾಳಂತೆ. ಕಿಲ್ ಹಿಮ್ ಅಂತ ಕೂಗಾಡಿದ್ದಷ್ಟೇ ಅಲ್ಲ, ಬಳಿಕ ರೇಣುಕಾಸ್ವಾಮಿ ಮೇಲೆ ಪವಿತ್ರ ಗೌಡ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ಲು. ಈ ವೇಳೆ ರೇಣುಕಾಸ್ವಾಮಿ ಮರು ಮಾತಾಡಿದ್ದಕ್ಕೆ ರೊಚ್ಚಿಗೆದ್ದ ಪವಿತ್ರ ಕಿಲ್ ಹಿಮ್ ಅಂತ ಕಟ್ಟಪ್ಪಣೆ ಮಾಡಿದ್ಲು. ನಂತರ ಕೊಟ್ಟಿದ್ದು ಚಿತ್ರ ಹಿಂಸೆ, ಹರಿದಿದ್ದು ರೇಣುಕಾಸ್ವಾಮಿ ನೆತ್ತರು. ಪಟ್ಟಣಗೆರೆ ಶೆಡ್ನಲ್ಲಿ ಪವಿತ್ರ ಗೌಡ ಪ್ರಚೋದನೆ ನೀಡಿದ್ದೆ ರೇಣುಕಾಸ್ವಾಮಿಯ ನೆತ್ತರು ಹರಿಯೋಕೆ ಕಾರಣ. ಲಿಪ್ಸ್ಟಿಕ್ ರಾಣಿಯ ಕಿಲ್ ಹಿಮ್ ಹೇಳಿಕೆಯೇ ರೇಣುಕಾಸ್ವಾಮಿಯ ಉಸಿರು ನಿಲ್ಲೋಕೆ ಕಾರಣ. ಇದು ಕಿಲ್ಲಿಂಗ್ ಸ್ಟಾರ್ ಪವಿತ್ರ ಗೌಡಗೆ ಕಂಟಕವಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.